ಏಯ್, ನಿಂತ್ಕೋ. ಎಲ್ಗೋಗಿದ್ದೆ? ನಿಂಗೆ ಇಷ್ಟ ಬಂದಂಗೆ ಬರೋದಕ್ಕೆ, ನೀನು ಇಷ್ಟ ಬಂದಂಗೆ ಹೋಗೋದಕ್ಕೆ ಇದೇನು ತೋಟ ತಪ್ಪು ಛತ್ರ ಅನ್ಕೊಂಡಿದ್ಯಾ? ನಿಂಗೆ ಯಾಕೆ ಬೇಕಾವೆಲ್ಲ? ಈ ಅಶೋಕನ ಅರಮನೆ. ನೀನ್ ಎಲ್ಲೆಲ್ಲ ಹೋದ್ರೆ ಇಲ್ಲಿ ಮನೇಲಿ ಮುಸ್ರೆ ತಿಕ್ಕೋರು ಯಾರು? ನೋಡು, ಈ ಮನೆಗೆ ಅತಿಥಿ ನೀನು ಅಷ್ಟೇ. ಅದನ್ ಬಿಟ್ಟು ಬೇರೆ ಏನಾದ್ರೂ ಯೋಚನೆ ಮಾಡಿದ್ರೆ ಚೆನ್ನಾಗಿರಲ್ಲ, ತಿಳಿತಾ? ಆಗ್ತಿರೋದೇ ಬಿಟ್ಟಿ ಕೋಳು ನಿನಗೆ, ಅದ್ರಲ್ಲಿ ದಿಮಾಗ್ ಬೇರೆ ತೋರಿಸ್ತೀಯಾ? ಇಲ್ಲಿ ಕೇಳೋ, ಇನ್ನು ಮುಂದೆ ಈ ಮನೇಲಿ ಏನೇ ನಡಿಬೇಕು ಅಂದ್ರು ಈ ಮನೆ ರಾಜ ನನ್ನ ಪರ್ಮಿಷನ್ನು, ಮತ್ತೆ ಈ ಮನೆ ರಾಣಿ ನಾನು ಸರೋಜಾ ಪರ್ಮಿಷನ್ ತಗೋಬೇಕು. ಇಲ್ಲ ಅಂದ್ರೆ ಗಂಟು ಮುಟ್ಟೆ ಕಟ್ಕೊಂಡು ಹೋಗ್ತಾ ಇರಬೇಕು, ತಿಳಿತಾ? ಹೊರಡು. ಸ್ವಾತಿ, ಚಿಕ್ಕಿ, ಅವ್ರು ಹೇಗ್ ಮಾತಾಡಿದ್ರು ಅಂತ ನೋಡಿದ್ಯಾ? ನೋಡ್ದೆ ಪುಟ್ಟ. ಮುದ್ದು ಮಾವ ಗುಣ ಆಗ್ಲಿ, ಆಗ ಹೇಗ್ ಮಾತಾಡ್ಬೇಕು, ಹೇಗ್ ನಡ್ಕೊಳ್ಬೇಕು ಅಂತ ಅವರೇ ಹೇಳ್ಕೊಡ್ತಾರೆ. ಈಗ ಮಾತ್ರ ಇವ್ರುಗಳು ಹೀಗೆ ಮಾತಾಡ್ತಿದ್ದಾರೆ ಅಷ್ಟೇ. ಮುದ್ದು ಮಾವ ಏನಾದರೂ ಕಂಡುಬಿಟ್ರು ಅಂದ್ರೆ ಸಾಕು, ಎಲ್ಲ ಹೆದರ್ಕೊಂಡು ಎಲ್ಲೋ ಹೋಗಿ ಬಚ್ಚಿಟ್ಕೊಂಡಿರ್ತಾರೆ. ಈಗ ಅದೆಲ್ಲ ಬಿಡು, ಬಾ ಬಟ್ಟೆ ತುಂಬ್ಕೊಳ್ಳೋಣ. ಸ್ವಾತಿ, ನಾವು ಮನೆ ಬಿಟ್ಟು ಹೋಗ್ತಿರೋದು ಯಾರಿಗೂ ಗೊತ್ತಾಗೋದು ಬೇಡ. ಈ ಬ್ಯಾಗ್ ಇಲ್ಲೇ ಇರಲಿ. ಒಂದು ನಿಮಿಷ ನನ್ನ ಜೊತೆಲಿ ಬಾ. ಚಿತ್ರಕ್ಕ, ನೀವೇ ನೋಡ್ತಿದ್ದೀರ ಇಲ್ಲಿ ಏನೇನು ನಡೀತಿದೆ ಅಂತ ನಿಮಗೆ ಗೊತ್ತು. ನಮ್ಗೆ ಇಲ್ಲಿ ಉಸಿರಾಡೋದಕ್ಕೂ ತುಂಬ ಕಷ್ಟ ಆಗ್ತಿದೆ ಚಿತ್ರಕ್ಕ. ಅದಕ್ಕೆ ಸ್ವಾತಿನ ನಾನು ನಮ್ಮೂರಿಗೆ ಕರ್ಕೊಂಡು ಹೋಗ್ಬೇಕು ಅಂತ ಅನ್ಕೊಂಡಿದ್ದೀನಿ. ಇಲ್ಲಿ ನಡೀತಿರೋದೆಲ್ಲ ಸರಿ ಹೋಗ್ಬೇಕು ಅಂದ್ರೆ ಮತ್ತು ಗುಣ ಬರಬೇಕು. ಇಲ್ಲಿ ಒಳ್ಳೆ ತಂದಲ್ಲಿ ನಡ್ಕೊಳ್ಳೋರು ಯಾರೂ ಇಲ್ಲ ಚಿತ್ರಕ್ಕ. ಸ್ವಾತಿ ನಿಮ್ಮಿಬ್ರು ಮಗಳು ಅಂತ ಗೊತ್ತಾದ್ಮೇಲೆ ಅವಳಿಗೆ ಬರೀ ತೊಂದರೆನೇ ಕೊಡ್ತಿದ್ದಾರೆ. ಆಸ್ತಿ ವಿಷಯವಾಗಿ, ಮಾನಸಿಕವಾಗಿ ಎಲ್ಲ ಥರದಲ್ಲೂ ತೊಂದರೆ ಕೊಡ್ತಿದ್ದಾರೆ ಚಿತ್ರಕ್ಕ. ನೀವೇ ಮುದ್ದು ಭಾವನ ಆದಷ್ಟು ಬೇಗ ಗುಣ ಮಾಡಬೇಕು. ಅವರಿಂದನೇ ಇದೆಲ್ಲ ನಿಲ್ಲೋದಕ್ಕೆ ಸಾಧ್ಯ. ಅಮ್ಮ, ನಾನು ನಿನ್ನನ್ನು ನೋಡಕ್ಕೆ ಆಗಲಿಲ್ಲ. ನನಗೆ ಜೀವ ಕೊಟ್ಟು ನೀನು ಜೀವ ಕಳ್ಕೊಂಡೆ. ಇವಾಗ ನೀನು ನನ್ನ ಜೊತೆ ಇದ್ದಿದ್ರೆ ನಾವು ಖುಷಿಯಾಗಿರ್ತಿದ್ವಿ. ಈ ಯಾವ ಕಷ್ಟನೂ ಬರ್ತಿರ್ಲಿಲ್ಲ. ನೀನು ಕಷ್ಟಪಟ್ಟಿದ್ದಾಗೆ ಅಪ್ಪನೂ ಕಷ್ಟಪಡೋದು ಬೇಡ ಅಮ್ಮ. ಅದಕ್ಕೆ ನಾವಿಬ್ರು ದೂರ ಹೋಗ್ತಿದ್ದೀವಿ. ಇವತ್ತವರೆಗೂ ನಾನು ನಿಮ್ಗೇನು ಕೇಳಲಿಲ್ಲ, ಆದರೆ ಇವತ್ತೊಂದು ವಿಷಯ ಕೇಳ್ತೀನಿ, ನಡೆಸ್ಕೊಡ್ತೀರಾ ತಾನೆ? ಅಪ್ಪನ ಆದಷ್ಟು ಬೇಗ ಮೊದಲಿನ ಹಾಗೆ ಮಾಡಮ್ಮ. ಚಿತ್ರಕ್ಕ, ಎಲ್ಲರೂ ಚಿತ್ರ ಹಿಂಸೆ ಕೊಡ್ತಿದ್ದಾರೆ. ಸ್ವಾತಿನ ನಾನು ಇದರಿಂದ ಕಾಪಾಡಬೇಕು. ಇದಕ್ಕೆ ನಿಮ್ಮ ಸಹಾಯ ಬೇಕು ಚಿತ್ರಕ್ಕ. ನಿನ್ನ ಕೋರಿಕೆನ ಚಿತ್ರಕ್ಕ ಈಡೇರಿಸ್ತಾರೆ.
ಬೇಗ ಊಟ ಮಾಡು ಬಾ. ಬೇಡ ಚಿಕ್ಕಿ, ನನಗೆ ಹಸುವಿಲ್ಲ. ನೀನು ಬೆಳಗ್ಗೆಯಿಂದ ಏನೂ ಸರಿಯಾಗಿ ತಿಂದಿಲ್ಲ ಸ್ವಾತಿ, ಸ್ವಲ್ಪ ತಿನ್ನುವಂತೆ ಬಾ. ಏನಾಯ್ತು ಪುಟ್ಟ? ಬೆಳ್ಳಿ, ಈ ಮನೆಯಲ್ಲಿ ನಾನು ಹೇಳ್ದೆ ಏನು ಮಾಡೋ ಹಾಗಿಲ್ಲ ಅಂತ ನಿನಗೆ ಹೇಳಿದ್ದೆ ತಾನೆ? ಸ್ವಾತಿ ಸರಿಯಾಗಿ ಏನೂ ತಿಂದಿರಲಿಲ್ಲ, ಅದಕ್ಕೆ ಅಡುಗೆ ಮಾಡ್ತಿದ್ದೆ. ಅಡ್ಗೆನಾ? ಮಾಡ್ಕೊ. ಅದೇ ಮಾಡಿ ಮೇಲೆ ಒಗೆದು ಒಣಗಾಕಿರೋ ಬಟ್ಟೆಗಳಿದೆ ಅಲ್ಲ, ಅದನ್ನ ಯಾರು ತಗೊಂಡ್ಬರ್ತಾರೆ? ಮಳೆ ಬರೋ ಹಾಗಿದೆ, ಅದನ್ನ ಮೊದಲು ತಗೊಂಡ್ಬಂದು ನನ್ನ ರೂಮಲ್ಲಿ ಹಾಕು. ಸ್ವಾತಿಗೆ ಊಟ ಮಾಡಿಸಿದ್ಮೇಲೆ ಹೋಗ್ತೀನಿ. ಮೊದಲು ಹೇಳಿದ ಕೆಲಸ ಮಾಡು. ಒಣಗಾಕಿರೋ ಬಟ್ಟೆ ಮಳೆಯಲ್ಲಿ ನೆಂದೋದ್ರೆ ಯಾರು ನಿಮ್ ತಾತ ಬಂದು ಒಣಗಿಸ್ತಾರ? ಹೋಗು. ಒಂದು 10 ನಿಮಿಷ ಎಲ್ಲ ಮುಗ್ದೋಗತ್ತೆ, ಆಮೇಲೆ ಹೋಗ್ತೀನಿ. ಹೇಳಿದ ಕೆಲಸ ಮಾಡೋದ್ ಕಲಿ. ಏನು ಎದುತ್ರ ಮಾತಾಡೋಕ್ ಬೇರೆ ಕಲ್ತಿದ್ಯಾ? ಈ ಮನೇಲಿ ನಿಮ್ಮನ್ನ ಇರೋದಿಕ್ಕೆ ಬಿಟ್ಟಿರೋದೇ ದೊಡ್ಡ ವಿಷಯ, ಅದ್ರಲ್ಲಿ ಈ ಮಾತುಗಳು ಬೇರೆ ಕೇಳ್ಬೇಕಾ? ಸ್ವಾತಿನ್ ಮುಂದೆ ಇಟ್ಕೊಂಡು ದಿಮಾಗ್ ತೋರಿಸ್ತ್ಯಾ? ಭಾವನ್ಗೇಳಿ ಏನ್ ಮಾಡಿಸ್ತೀನಿ ನೋಡ್ತಿರೋ. ಅಯ್ಯೋ, ಬಟ್ಟೆ ತಾನೆ, ನಾನು ತಗೊಂಬರ್ತೀನಿ. ಹಂಗ್ ಬಾ ದಾರಿಗೆ. ಸ್ವಾತಿ, ನಿನ್ನ ರೂಮಲ್ಲಿರು, ನಾನು ಅಲ್ಲಿಗೆ ಊಟ ತಗೊಂಬರ್ತೀನಿ, ಸರಿನಾ? ಬೇಡ ಚಿಕ್ಕಿ, ನಾನು ನಿನ್ನ ಜೊತೆಗೆ ಬರ್ತೀನಿ. ಬಾ. ಬಟ್ಟೆ ತಗೊಂಡು ಎಲ್ಲೋಗ್ತಾ ಇದೆಯಾ? ನಾನು ನಿನ್ ಹೇಳಿದ್ದೇನು, ನೀನ್ ಮಾಡ್ತಿರೋದೇನು? ಬಟ್ಟೆಗಳನ್ನ ನನ್ನ ರೂಮಲ್ಲಿ ಇಡು ಅಂತ ಹೇಳಿದ್ದು. ನನ್ನ ರೂಮ್ ಯಾವುದು ಗೊತ್ತಾ? ನಿನ್ ಪ್ರೀತಿಯ ಮುತ್ತುಮಾವ ಇದಾರಲ್ವಾ, ಅದು ನನ್ನ ರೂಮು. ಹೋಗು, ಬಟ್ಟೆನ ತಗೊಂಡು ಅಲ್ಲಿಡೋಗು. ಹೋಗು ಅಂತ ಹೇಳಿದ್ನಲ್ಲ. ಬಾಬಾ, ಇರೋ, ನಿಂಗೆ ಊಟ ಹಾಕ್ಕೊಡ್ತೀನಿ.
ಸ್ವಾತಿ ಬಾ. ಚಿಕ್ಕಿ, ನಾನು ಬೇಡ ಅಂದ್ರೂ ಯಾಕೆ ಫೋರ್ಸ್ ಮಾಡ್ತಿದ್ಯಾ? ಸ್ವಾತಿ, ಆಮೇಲೆ ನಿನಗೆ ಮಧ್ಯರಾತ್ರಿ ಹೊಟ್ಟೆ ಹಸ್ವಾದ್ರೆ ಏನು ಮಾಡ್ತೀಯಾ? ಅದಕ್ಕೆ ಊಟ ಮಾಡಿಸ್ತಿರೋದು. ಇವಾಗ ತಿನ್ನು. ಇಲ್ಲಿ ಮಾಡು. ಚಿಕ್ಕಿ, ಊಟ ಒಂಥರ ಇದೆ, ತಿನ್ನಕ್ಕಾಗ್ತಿಲ್ಲ. ನಂಗೆ ಗೊತ್ತು, ತಿನ್ನಬೇಕು ಅಂತ ನೀನು ಈ ಥರ ಹೇಳ್ತಿದ್ಯಾ ಅಲ್ವಾ? ತಿನ್ನು ಪುಟ್ಟ. ಇಲ್ಲಿ ಮಾಡು. ಅಯ್ಯೋ ಸ್ವಾತಿ, ತಿನ್ನಕ್ಕಾಗ್ತಿಲ್ಲ ಅಂದ್ರೆ ಹೋಗೋದು ಬಿಡು. ಬಿಡ. ನೀರು ಕುಡಿ ಪುಟ್ಟ. ಏನಾಯ್ತು ಪುಟ್ಟ? ಚಿಕ್ಕಿ, ತಿನ್ನಕ್ಕಾಗ್ತಿಲ್ಲ. ಊಟ ಒಂಥರ ಇದೆ, ವಾಮಿಟ್ ಬರೋ ಹಾಗಾಗ್ತಿದೆ ಚಿಕ್ಕಿ. ಹೌದಾ? ಹೌದು, ಬೇಕಾದ್ರೆ ನೀನೇ ಸ್ಮೆಲ್ ಮಾಡು. ಊಟ ನಿಜವಾಗ್ಲೂ ಚೆನ್ನಾಗಿಲ್ಲ. ಏನಿದು ಈ ಥರ ಇದೆ? ಊಟದಲ್ಲಿ ಏನೋ ವ್ಯತ್ಯಾಸ ಆಗಿದೆಯಲ್ಲ? ಸಾಂಬಾರಲ್ಲೇ ಏನೋ ಆಗಿದೆ ಪುಟ್ಟ. ಆದ್ರೆ ನಾನು ಎಲ್ಲ ನೋಡ್ಕೊಂಡು ಮಾಡಿದ್ನಲ್ಲ, ಇದು ಹೇಗಾಗಕ್ಕೆ ಸಾಧ್ಯ? ಚಿಡ್ಲೆ ಸತ್ತೋಗಿದೆ. ಅಂದ್ರೆ ಊಟದಲ್ಲಿ ಸ್ವಾತಿ, ಸ್ವಾತಿ, ಇದು ಉಪ್ಪು ನೀರು ಕುಡಿ ಪುಟ್ಟ, ವಾಂತಿ ಮಾಡು. ಇನ್ನೊಂಚೂರು ಕುಡಿ ಪುಟ್ಟ. ಇನ್ನೊಂಚೂರು ಕುಡಿ ಪುಟ್ಟ, ಇನ್ನೊಂಚೂರು.
ಆಗ್ತಿಲ್ಲ ಚಿಕ್ಕಿ. ಅಯ್ಯೋ ದೇವ್ರೆ, ಒಂಥರ ಆಗ್ತದ. ಸ್ವಾತಿ ಸ್ವಾತಿ ಇಲ್ಲಿರೋದು ಬೇಡ ಪುಟ್ಟ, ಬಾ ನಾನು ಅಜ್ಜಿ ಹತ್ರ ಕರ್ಕೊಂಡು ಹೋಗ್ತೀನಿ. ನೀವ್ ಯಾರು ಉದ್ಧಾರ ಆಗಲ್ಲ. ತಿನ್ನೋ ಊಟದಲ್ಲಿ ವಿಷ ಹಾಕಿದಿರಲ್ಲ. ಬಾ ಪುಟ್ಟ. ಆ ದೇವ್ರು ನಿಮಗೆ ಸರಿಯಾಗಿ ಶಿಕ್ಷೆ ಕೊಡ್ತಾನೆ. ಸ್ವಾತಿ ಸ್ವಾತಿ ಸ್ವಾತಿ. ಹೇಳು ಮಾಯಾ. ಅಶೋಕ, ಹೇಳಿದ ಕೆಲಸ ಏನಾಯ್ತು? ಅವ್ರ ಕತೆ ಮುಗಿಸ್ದ್ಯಾ? ಇಲ್ಲ ಮಾಯಾ, ತಪ್ಪಿಸ್ಕೊಂಡ್ಬಿಟ್ರು. ತಪ್ಪಿಸ್ಕೊಳಕ್ ಹೇಗ್ ಸಾಧ್ಯ ಅಶೋಕ? ಯಾವುದೇ ಕಾರಣಕ್ಕೂ ಬಿಡಬಾರ್ದು ಅವಳನ್ನ. ನಾನ್ ಬಿಡೋದಿಲ್ಲ 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 ಬಿಡೋದಿಲ್ಲ. ನಾವಲ್ಲಿದ್ರೆ ನಮ್ಮೇಲೆ ಅನುಮಾನ ಬರುತ್ತೆ ಅಂತ ನಿನಗೆ ಇಷ್ಟೆಲ್ಲ ಪ್ಲಾನ್ ಮಾಡ್ಕೊಟ್ವಿ. ಆದ್ರೆ ಕೊನೆಯಲ್ಲಿ ಅದನ್ನು ಹಾಳು ಮಾಡಿದ್ಯಲ್ಲ, ಏನಾಗಿದೆ ಅಶೋಕ ನಿನಗೆ? ಏನೋ ಗೆಲ್ವಿನ ಉಡುಗೊರೆ ಕೊಡ್ತೀನಿ ಅಂದ್ಯಲ್ಲ, ತುಂಬಾ ಚೆನ್ನಾಗಿದೆ ನಿನ್ ಗಿಫ್ಟ್. ಅದು ಮಾಯಾ. ಸರಿ, ನಾನು ಬರ್ತಿದ್ದೀನಿ, ನೀನ್ ಅಲ್ಲೇ ಇರು. ಏನಾಯ್ತು ಮಾಯಾ? ನಮ್ ಪ್ಲಾನ್ ಎಲ್ಲ ಹಾಳು ಮಾಡೋದಕ್ಕೆ ಬೇರೆ ಯಾರು ಬೇಡ, ಅಶೋಕ ಒಬ್ನಿದ್ರೆ ಸಾಕು. ಕೋಪ ಮಾಡ್ಕೋಬೇಡ, ಅಲ್ಲಿ ಏನಾಗಿದೆ ನೋಡೋಣ ಬಾ.